ನೋಡಿ ಸ್ನೇಹಿತರೆ, ಇವತ್ತು ನಾವು ಚಪಾತಿ ಹಿಟ್ಟನ್ನು ಭಾಳ ಸುಲಭವಾದ ರೀತಿಯಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾವು ತಟ್ಟೆಯಲ್ಲಿ ಹಾಕಿ ನಾವು ಚಪಾತಿ ಹಿಟ್ಟನ್ನು ಕಳಿಸ್ತೀವಲ್ಲ, ಆ ಥರ ಇವಾಗ ನಾನೇನು ಮಾಡಿದ್ದೀನಿ, ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಚೂರು ಎಣ್ಣೆನ ಹಾಕಬೇಕು ಸ್ನೇಹಿತರೆ. ಇವಾಗ ನೋಡಿ, ಈ ಥರ ನಾವು ಆರಾಮಾಗಿ ಕಲಿಸೋದ್ರಿಂದ ನಮ್ಮ ಕೈಗೆ ಗಲೀಜಾಗಲ್ಲ. ಕ್ಲೀನಾಗಿ ನಾವು ಆದಷ್ಟು ಬೇಗನೆ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಬಿಡ್ಬೋದು. ನೋಡಿ, ಕೆಳಗೆಲ್ಲೂ ಏನಾಗಲ್ಲ. ತುಂಬ ಬೇಗ ನಾವು ಚಪಾತಿ ಹಿಟ್ಟನ್ನು ನಾವು ಕಲಿಸ್ಬಿಡ್ಬೋದು. ನೋಡಿ, ಇವಾಗ ಇಷ್ಟು ಕ್ಲೀನಾಗಿ ನಾನು ಚಪಾತಿ ಹಿಟ್ಟನ್ನು ಕಲಿಸಿ ತೋರಿಸ್ತೀನಿ. ಇವಾಗ ಬೇಕಾದರೆ ಸ್ವಲ್ಪ ನಾವು ಹಾಕೋದು. ನೋಡಿ, ಈ ಥರ ಚಪಾತಿ ಹಿಟ್ಟನ್ನು ಕಲಿಸೋದ್ರಿಂದ ಭಾಳ ಬೇಗ ಚಪಾತಿ ಹಿಟ್ಟು ಕಲಿಸ್ಬಿಡ್ತೀವಿ. ಇದು ಒಂದು ಟ್ರಿಕ್ಸ್ ಅಂತಾನೆ ನಾನು ನಿಮಗೆ ಹೇಳ್ಬೋದು ಸ್ನೇಹಿತರೆ. ಈ ಥರ ಒಂದು ಒಳ್ಳೆಯದು ಕವರ್ ಇರುತ್ತಲ್ಲ, ಆ ಕವರಲ್ಲಿ ಕಟ್ಟಬೇಕು. ನೋಡಿ ಸ್ನೇಹಿತರೆ, ಈ ಥರ ನಾವು ಚಪಾತಿ ಹಿಟ್ಟನ್ನು ಕಲಿಸೋದ್ರಿಂದ ನೋಡಿ ಎಷ್ಟು ಕ್ಲೀನಾಗಿ ಚಪಾತಿ ಹಿಟ್ಟು ಬಂತು ನೋಡಿ ಅಲ್ವಾ. ಈ ಥರ ಹಾಕಿ ಕ್ಲೀನಾಗಿ ನಾವು ಕಲಿಸೋದ್ರಿಂದ ಕೈ ಸ್ವಲ್ಪ ಕೊಳೆ ಆಗಲ್ಲ, ಬೇಗ ನಾವು ಕಲಿಸ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಚಪಾತಿ ಹಿಟ್ಟು ಬಂದಿದೆ ಅಂದರೆ, ತುಂಬ ಚೆನ್ನಾಗಿ ಚಪಾತಿ ಹಿಟ್ಟು ನಾವು ಆರಾಮಾಗಿ ಕಲಿಸ್ಕೊಳ್ತೀವಿ ಸ್ನೇಹಿತರೆ. ನೋಡಿ, ಇವಾಗ ನಾವು ಚಪಾತಿ ಹಿಟ್ಟು ಕಲಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಚಪಾತಿ ಹಿಟ್ಟು ಬಂದಿದೆಯಲ್ಲ ನೋಡಿ. ನಮ್ಮ ಕೈಗೆ ಎಲ್ಲೆಲ್ಲೂ ಹಾಗೆ ನೆಟ್ಟಿಲ್ಲ. ಈ ಕವರಲ್ಲೂ ಕೂಡ ಅಷ್ಟು ಏನು ಚಪಾತಿ ಹಿಟ್ಟು ಉಳಿದಿಲ್ಲ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಚಪಾತಿ ಹಿಟ್ಟು ಅಲ್ವಾ. ಒಳ್ಳೆ ಕವರಲ್ಲಿ ನಾವು ಈ ಥರ ಚಪಾತಿ ಹಿಟ್ಟು ಸ್ವಲ್ಪ ನೀರು ಎಣ್ಣೆ ಹಾಕಿಬಿಟ್ಟು ಕ್ಲೀನಾಗಿ ಈ ಥರ ನಿಧಾನಾಗಿ ಮಿಕ್ಸ್ ಮಾಡೋದ್ರಿಂದ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾವು ಆರಾಮಾಗಿ ಕಲಿಸ್ಕೊಂಡ್ಬಿಡ್ಬೋದು. ಇದು ಒಂದು ಟಿಪ್ಸ್ ಅಂತ ನಾನು ನಿಮಗೆ ತೋರಿಸ್ಬಿಟ್ಟಿದ್ದೀನಿ ನೋಡಿ. ಯಾವಾಗ ನಾವು ಪಾತ್ರೆ ಕಲಿಸ್ತಾ ಇರ್ತೀವಲ್ಲ, ಇದು ಒಂಥರ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ನಾನು ಇವತ್ತು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಅನ್ನಪೂರ್ಣ ಗೋಧಿ ಹಿಟ್ಟು ಇದು. ಆಮೇಲೆ ನಾವು ಪ್ಲೇಟಿಗೆ ಹಾಕಿಬಿಟ್ಟು ಚೆನ್ನಾಗಿ ನಾದಿ ಚಪಾತಿನ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಪಾತಿ ಅಲ್ವಾ. ನೋಡಿದ್ರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.